ಕೂದಲು ತುಂಬ ಉದುರುತ್ತಿದೆ. ಯಾವುದೇ ಹೇರ್ ಪ್ಯಾಕ್ ಹಾಕಿದ್ರು, ಯಾವುದೇ ಹೇರ್ ಆಯಿಲ್ ಬಳಸಿದ್ರು ಕೂದಲು ಬೆಳೀತಾನೆ ಇಲ್ಲ ಅಲ್ವಾ? ಎಷ್ಟೇ ಏನೇ ಟ್ರೈ ಮಾಡಿದ್ರು ಉದ್ದ ಕೂದಲು ಬೇಕು ಅನ್ನೋರಿಗೆ ಕೂದಲು ಬೆಳೀತಾನೆ ಇಲ್ಲ. ಕೂದಲು ತುಂಬ ಉದುರ್ತಾ ಇದೆ. ಉದ್ದ ಕೂದಲು ಬೇಕು ಅಂತ ಅನಿಸಿದ್ರು ಕೂಡ ಬೆಳೆಯೋದಕ್ಕೆ ಸಹಾಯನೇ ಮಾಡ್ತಾ ಇಲ್ಲ ಅಂತಂದರೆ, ಹಾಗಿದ್ರೆ ಇನ್ನು ನಾವು ಮನೆಯಲ್ಲೇ ಸಿಗುವ ಅಗಸೆ ಬೀಜನ ಬಳಸ್ಕೊಂಡು ಹೇಗೆ ಕೂದಲನ್ನು ಉದ್ದವಾಗಿ ಬೆಳೆಸ್ಕೋಬೋದು, ದಪ್ಪವಾಗಿ ಬೆಳೆಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಅಗಸೆ ಬೀಜದ ಪ್ರಯೋಜನಗಳು ಅಥವಾ ಅಗಸೆ ಬೀಜದಿಂದ ಹೇಗೆ ನಮ್ಮ ಕೂದಲನ್ನು ಉದ್ದವಾಗಿ ಬೆಳೆಸ್ಕೋಬೋದು, ಅಗಸೆ ಬೀಜದ ಸಹಾಯದಿಂದ ಕೂದಲು ಉದ್ದ ಬೆಳೆಯುತ್ತಾ, ದಪ್ಪನೂ ಆಗುತ್ತಾ, ಅದ್ರ ಜೊತೆಗೆ ಅಗಸೆ ಬೀಜದ ಪ್ರಯೋಜನಗಳನ್ನು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಗಸೆ ಬೀಜದ ಸಹಾಯದಿಂದ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತಾ, ಮತ್ತು ಕೂದಲು ತುಂಬ ಉದುರ್ತಾ ಇದೆ, ಡ್ಯಾಂಡ್ರಫ್ ಜಾಸ್ತಿ ಆಗ್ತಿದೆ, ಹೇರ್ ಫಾಲ್ ಆಗ್ತಿದೆ, ಎಷ್ಟೇ ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಯಾವುದೇ ಹೇರ್ ಆಯಿಲ್ ಯೂಸ್ ಮಾಡಿದ್ರು ಬೆಳೀತಾನೇ ಇಲ್ಲ ಕೂದಲು. ಮನೆಯಲ್ಲೇ ಎಷ್ಟೊಂದು ಹೇರ್ ಪ್ಯಾಕ್ಗಳನ್ನ ನಾವು ತಯಾರಿ ಮಾಡ್ತೀವಿ, ಆದರೂ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡ್ತಾ ಇಲ್ಲ ಅಂತನೋರಿಗೆ ಈ ಅಗಸೆ ಬೀಜದಿಂದ ಹೇಗೆ ಸಹಾಯ ಮಾಡ್ಬೋದು ಅನ್ನೋದನ್ನ ಈ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಅಗಸೆ ಬೀಜ ಕೂದಲು ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ, ಬೆಳೆಯುತ್ತಾ ನಿಜವಾಗ್ಲೂ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ ಅಗಸೆ ಬೀಜದ ಪ್ರಯೋಜನಗಳು ಏನೇನು ಬೆನಿಫಿಟ್ಸ್ ಇದೆ ಅಗಸೆ ಬೀಜದಿಂದ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಈ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ಮತ್ತು ವಿಟಮಿನ್ಸ್ ಇದೆ, ಮತ್ತು ಪ್ರೋಟೀನ್ಸ್ ಇದೆ. ತುಂಬಾ ರಿಚ್ ಪ್ರೋಟೀನ್ಸ್ ಇದೆ ಈ ಅಗಸೆ ಬೀಜದಲ್ಲಿ. ಅದ್ರ ಜೊತೆಗೆ ವಿಟಮಿನ್ ಇ ಇರೋದ್ರಿಂದ ತುಂಬ ಕೂದಲಿಗಂತೂ ತುಂಬಾ ಸಹಾಯ ಮಾಡುತ್ತೆ, ಮತ್ತು ಹೆಲ್ದಿಯಾಗಿರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಈ ಅಗಸೆ ಬೀಜನ ಬಳಸ್ಕೊಂಡು ಮನೆಯಲ್ಲೇ ಹೇರ್ ಜೆಲ್ನ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹೇರ್ ಪ್ಯಾಕ್ನ ತಯಾರಿ ಮಾಡಿಕೊಂಡು ನಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಕೂದಲ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದು ಕೂದಲ ತಲೆ ಚರ್ಮದ ಆರೋಗ್ಯ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಉದ್ದ ಮತ್ತು ದಪ್ಪ ಕೂದಲು ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು. ಯಾರಿಗೆಲ್ಲ ಉದ್ದ ಕೂದಲು ಬೇಕು, ಈಗಂತೂ ಉದ್ದ ಕೂದಲು ತುಂಬ ಜನಕ್ಕೆ ಆಸೆ ಇರುತ್ತೆ, ತುಂಬ ಉದ್ದ ಆಗಿರಬೇಕು, ದಪ್ಪ ಆಗಿರಬೇಕು, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಹಾಗಾಗಿ ಎಷ್ಟೊಂದು ಹೇರ್ ಪ್ರಾಡಕ್ಟ್ಗಳು, ಹೇರ್ ಪ್ಯಾಕ್ಗಳನ್ನ ಟ್ರೈ ಮಾಡ್ತಾರೆ, ಹೇರ್ ಆಯಿಲ್ಗಳನ್ನ ಟ್ರೈ ಮಾಡ್ತಾರೆ. ಅದ್ರ ಬದಲಿಗೆ ಈ ರೀತಿಯಾಗಿ ಒಂದೇ ಒಂದು ಮನೆಯಲ್ಲೇ ಸಿಗುವ ಅಗಸೆ ಬೀಜನ ಬಳಸ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊಳ್ಳಿ ಅಥವಾ ಹೇರ್ ಜೆಲ್ನ ಮಾಡ್ಕೊಳ್ಳೋದ್ರಿಂದ ಕೂದಲು ಉದ್ದ ಆಗೋದಕ್ಕೆ ಮತ್ತು ಕೂದಲು ದಪ್ಪ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನೀವು ಹೇರ್ ಪ್ಯಾಕ್ ಅಥವಾ ಹೇರ್ ಜೆಲ್ನ ಬಳಸಿದ್ರೆ ಒಂದೇ ದಿನದಲ್ಲಿ ಯಾವುದೇ ರಿಸಲ್ಟ್ ಕೂಡ ಸಿಗೋದಿಲ್ಲ. ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬಂದರೆ 1-2 ತಿಂಗಳಲ್ಲಿ, 3 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ರೀತಿಯಾಗಿ ನಮಗೆ ಉದ್ದ ಕೂದಲು ಬೆಳೀತಾ ಇದೆ ಅಥವಾ ದಪ್ಪ ಆಗ್ತಿದೆಯಾ ಅಂತಂದ್ಬಿಟ್ಟು ನೀವೇ ನಿಮ್ಮ ಕೈಯಾರೆ ನೋಡ್ಬೋದು. ಇನ್ನು ಇದ್ರ ಜೊತೆಗೆ ಕೂದಲು ಯಾಕೆ ಉದುರುತ್ತೆ ಅನ್ನೋದನ್ನು ನೋಡೋದಾದರೆ, ಫಸ್ಟಿಗೆ ಸ್ಟ್ರೆಸ್ಸಿಂದ ಹೇರ್ ಫಾಲ್ ಆಗುತ್ತೆ. ತುಂಬಾ ಹೇರ್ ಫಾಲ್ ಆಗೋದು ಮೇನ್ ಕಾರಣನೇ ಸ್ಟ್ರೆಸ್ಸು. ನಾವೆಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀವೋ ಅಷ್ಟು ಹೇರ್ ಫಾಲ್ ಆಗುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ನೀರು ಕುಡೀರಿ, ಹೆಲ್ದಿಯಾಗಿರಿ, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಇದರ ಜೊತೆಗೆ ನ್ಯೂಟ್ರಿಷನ್ಸ್ ಕಡಿಮೆ ಇರುತ್ತೆ, ಮತ್ತು ಪ್ರೋಟೀನ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಹೆಲ್ದಿಯಾಗಿ ಪ್ರೋಟೀನ್ಸ್ನ ತಿನ್ನಿ, ನ್ಯೂಟ್ರಿಷನ್ಸ್ನ ಜಾಸ್ತಿ ತಿನ್ನಿ. ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಇರುವಂಥ ಸೊಪ್ಪು, ಕಾಳು, ತರಕಾರಿ, ಹಣ್ಣು ಇವುಗಳನ್ನೆಲ್ಲ ಚೆನ್ನಾಗಿ ತಿಂತಾ ಇರಬೇಕು. ಹೆಲ್ದಿ ಫುಡ್ಡು, ಆದಷ್ಟು ಹೆಲ್ದಿ ಫುಡ್ಡು ತಿಂತಾ ಬಂದರೆ ಹೆಲ್ದಿಯಾಗೂ ಬಾಡಿನೂ ಹೆಲ್ದಿಯಾಗಿರುತ್ತೆ, ಹೇರ್ ಕೂಡ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಜೊತೆಗೆ ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿದಷ್ಟು ಆರೋಗ್ಯವಾಗಿರೋ ಕೂದಲನ್ನು ಕೂಡ ನಾವು ಪಡ್ಕೊಳ್ಬೋದು. ಚೆನ್ನಾಗಿ ನೀರು ಕುಡಿಬೇಕು, ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾವುದೇ ಸ್ಟ್ರೆಸ್ ಇದ್ದರೂ ಪ್ರತಿಯೊಬ್ಬ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಸ್ಟ್ರೆಸ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಬರಬೇಕು. ಆವಾಗ ಹೆಲ್ದಿಯಾಗೂ ಇರ್ಬೋದು, ಹೆಲ್ದಿಯಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ. ಇನ್ನು ಈ ಅಗಸೆ ಬೀಜದಿಂದ ಕೂದಲು ತುಂಬ ದಪ್ಪ ಆಗೋದಕ್ಕೆ ಮತ್ತು ಬುಡದಿಂದಲೇ ಬಲವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಕೂದಲು ಉದುರ್ತಾ ಇದೆ, ತುಂಬ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ ಅನ್ನೋರಿಗೆ ಈ ಅಗಸೆ ಬೀಜನ ಒಂದ್ಸತಿ ಟ್ರೈ ಮಾಡಿ. ಇದು ಉದ್ದ ಕೂದಲು ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಮಾಡುತ್ತೆ. ಆಮೇಲೆ ಯಾರಿಗೆಲ್ಲ ತೆಳ್ಳ ಕೂದಲು ಇರುತ್ತೆ, ಕೂದಲು ಬುಡದಿಂದ ಸ್ಟ್ರಾಂಗ್ ಆಗಿದ್ರು ಕೂಡ ಕೆಲವರಿಗೆ ಕೆಳಗಡೆ ಲೆಂತಿಯಲ್ಲಿ ತೆಳ್ಳಗಿರುತ್ತೆ ನೋಡಿ, ಅಂಥವ್ರಿಗೂ ಕೂಡ ಉದ್ದ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ಚೆನ್ನಾಗಿ ಬೆನಿಫಿಟ್ಸ್ ಇದೆ ಮಾತ್ರ ಈ ಅಗಸೆ ಬೀಜದಲ್ಲಿ.
ಇನ್ನು ಒಂದೊಂದಾಗಿ ಯಾವ್ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಅಂತ ನೋಡೋದಾದರೆ, ಫಸ್ಟಿಗೆ ಇಲ್ಲಿ ಹೇರ್ ಜೆಲ್ನ ಅಗಸೆ ಬೀಜದ ಜೆಲ್ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ನಾವಿಲ್ಲಿ ಒಂದು ಸಣ್ಣ ಪಾತ್ರೆ ತಗೊಳ್ಳಿ, ಅಥವಾ ಕೆಳಗಡೆ ಪಾತ್ರೆ ತಳ ದಪ್ಪ ಇರುವಂಥ ಪಾತ್ರೆ ತಗೊಳ್ಳಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಗಸೆ ಬೀಜನ ಹಾಕಿ. ಅಗಸೆ ಬೀಜ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಮಾರ್ಕೆಟ್ಗಳಲ್ಲೂ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಅದನ್ನು ತಂದಿಟ್ಕೊಂಡು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ, ಅದಾದಮೇಲೆ ಸ್ಟವ್ ಮೇಲೆ ಇಟ್ಟು ಸುಮಾರು ಒಂದು 10 ನಿಮಿಷ ಕಮ್ಮಿ ಉರಿ ಕೊಟ್ಟು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಅದು ನೀರೆಲ್ಲ ಕನ್ವರ್ಟ್ ಆಗಿ ಜೆಲ್ ಆಗೋದಕ್ಕೆ ಕನ್ವರ್ಟ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ. ಅದು ಜೆಲ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಇಮ್ಮಿಡಿಯೇಟು ಫಿಲ್ಟರ್ ಮಾಡಿಟ್ಕೊಬೇಕು. ಯಾಕೆ ಅಂತಂದರೆ ಅಗಸೆ ಬೀಜ ಜಿಗುಟಿನ ಅಂಶ ಇರೋದ್ರಿಂದ ಅದು ಬೇಗನೆ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಇಮ್ಮಿಡಿಯೇಟು ಫಿಲ್ಟರ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ ಆ ಜೆಲ್ಲನ್ನು. ಏಕೆಂದರೆ ಬಿಸಿ ಬಿಸಿ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಒಂದು 10 ನಿಮಿಷ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಿ. ಈ ಥರ ನೀವು ಜೆಲ್ನ ಪ್ರಿಪೇರ್ ಮಾಡಿಟ್ಕೊಬೋದು. ಇನ್ನು ಈ ಜೆಲ್ನ ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ, ನೀವು ಹೇರ್ ವಾಶ್ ಮಾಡೋದಕ್ಕೂ 1 ಅವರ್ ಮುಂಚೆ ಹೇರ್ ಆಯಿಲ್ ಅಪ್ಲೈ ಮಾಡಿರ್ತೀರಲ್ಲ, ಹೇರ್ ಆಯಿಲ್ ಅಪ್ಲೈ ಮಾಡಿದ್ರೂ ಆಯಿತು, ಇಲ್ಲ ಡ್ರೈ ಹೇರ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಈ ಜೆಲ್ಲನ್ನು ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಉದ್ದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಹಚ್ಚಿ, ಅದಾದಮೇಲೆ ಒಂದು 40 ಮಿನಿಟು ಹಾಗೆ ಬಿಟ್ಬಿಡಿ. ಅದು ಸ್ವಲ್ಪ ನಿಮಗೆ ಒರ್ಟು ಅನಿಸುತ್ತೆ. ಅಲ್ಲಿ ತನಕ 40 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನೀಟಾಗಿ ಕಂಪ್ಲೀಟಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಆದಷ್ಟು ನೀವು ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಿದ್ರೂ ಆಗುತ್ತೆ. ಇಲ್ಲ ಅಂತಂದರೆ ಕೆಲವರಿಗೆ ತಣ್ಣೀರು ಅಲರ್ಜಿ ಇರುತ್ತೆ, ಇನ್ಫೆಕ್ಷನ್ ಆಗುತ್ತೆ ಅನ್ನೋರಿಗೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿದ್ರೆ ಆಗುತ್ತೆ. ಒಂದು 40 ಮಿನಿಟ್ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಆ ಶಾಂಪೂನೇ ಬಳಸಿ. ಆದಷ್ಟು ಮೈಲ್ಡ್ ಆಗಿರೋ ಶಾಂಪೂನೇ ಬಳಸಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಅದಾದಮೇಲೆ ಕಂಪ್ಲೀಟಾಗಿ ಹೇರ್ನ ಡ್ರೈ ಆಗೋದಕ್ಕೆ ಬಿಡಿ. ಈ ರೀತಿ ನೀವು ಜೆಲ್ಲನ್ನು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ 1 ತಿಂಗಳು ಇಲ್ಲ 2 ತಿಂಗಳಲ್ಲಿ ರಿಸಲ್ಟ್ನ ನೀವೇ ನೋಡ್ತೀರಾ, ಡಿಫ್ರೆನ್ಸ್ನ ನೋಡ್ಬೋದು. ಈ ಜೆಲ್ನ ನೀವು 1 ಸತಿ ಪ್ರಿಪೇರ್ ಮಾಡಿಟ್ಕೊಂಡ್ರೆ 2 ಟೈಮ್ಗಾಗೋಷ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಏನೂ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ಪ್ರಾಬ್ಲಮ್ ಆಗುತ್ತೆ ಅನ್ನೋರಿಗೆ ಬೇಡ ನಾವು ಫ್ರೆಶ್ ಆಗಿ ಮಾಡ್ಕೊಳ್ತೀವಿ ಅಂತಂದರೆ ನೀವು ಅವಾಗೇ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬರ್ಬೋದು. ಇನ್ನು ಇದ್ರ ಜೊತೆಗೆ ಇನ್ನೊಂದು ಹೇರ್ ಪ್ಯಾಕ್ ಹೇಳೋದಾದರೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ನೆನೆಸಿಡಿ. ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಓವರ್ ನೈಟೇ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರನ್ನು ನಿಮಗೆ ಬೇಕಂದರೆ ಹಾಕೊಬೋದು. ಇಲ್ಲಾಂತಂದರೆ ಕಂಪ್ಲೀಟಾಗಿ ನೀರನ್ನು ಫಿಲ್ಟರ್ ಮಾಡಿಕೊಂಡು ಅಗಸೆ ಬೀಜನ ನೆನೆಸಿಟ್ಟಿರ್ತೀರಲ್ಲ, ಅಗಸೆ ಬೀಜ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೀಟಾಗಿ ನೈಸ್ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟನ್ನು ನೀವು ನೀವು ಒಂದು ಹೇರ್ ವಾಶ್ ಮಾಡೋಕ್ಕೂ ಒಂದು 40 ಮಿನಿಟ್ ಬಿಫೋರ್ ನೀವು ಇದನ್ನು ನೀಟಾಗಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅಪ್ಲೈ ಮಾಡಿ. ಅದಾದಮೇಲೆ 40 ಮಿನಿಟ್ ಬಿಟ್ಟು ನೀವು ಹೇರ್ ವಾಶ್ ಮಾಡೋದ್ರಿಂದ ಈ ಹೇರ್ ಪ್ಯಾಕ್ನು ಕೂಡ ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾ ಬನ್ನಿ. ಇದರಿಂದ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಆಮೇಲೆ ಉದ್ದ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ತುಂಬ ತೆಳ್ಳ ಇರೋ ಕೂದಲಿಗೆ ದಪ್ಪ ಕೂದಲು ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದು. ಈ ರೀತಿ ಅಗಸೆ ಬೀಜದಿಂದ 2 ಥರ ಹೇರ್ ಪ್ಯಾಕ್ನ ಮಾಡ್ಕೊಬೋದು. ಒಂದು ಜೆಲ್ಲಾಗಿ ಮಾಡಿಕೊಂಡು ನೀವು ಅದನ್ನು ಅಪ್ಲೈ ಮಾಡ್ಬೋದು. ಇನ್ನೊಂದು ಓವರ್ ನೈಟೇ ಸೋಕ್ ಮಾಡಿ ಇಟ್ಬಿಟ್ಟು ಅದನ್ನು ಪೇಸ್ಟ್ ರೀತಿ ನೀವು ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಹೇರ್ಗೆ ಅಪ್ಲೈ ಮಾಡ್ಬೋದು. ಈ ರೀತಿ ಹೇರ್ ಪ್ಯಾಕ್ಗಳು ಹಾಕೋದ್ರ ಜೊತೆಗೆ ನೀವು ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ಪ್ರೋಟೀನ್ ಫುಡ್ಸ್ನ ಚೆನ್ನಾಗಿ ತಿನ್ನಿ, ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ. ಇವು 3ನ್ನ ನೀವು ಫಾಲೋ ಮಾಡ್ತಾ ಬಂದರೆ, ಹೇರ್ ಪ್ಯಾಕ್ ಜೊತೆಗೆ ಈ 3ನ್ನು ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಹೆಲ್ದಿಯಾಗೂ ಇರ್ಬೋದು, ಹೆಲ್ದಿಯಾಗೂ ಹೇರ್ ಗ್ರೋತ್ ಕೂಡ ಆಗುತ್ತೆ. ಇದರ ಜೊತೆಗೆ ಯಾವುದೇ ಹೇರ್ ಪ್ಯಾಕ್ ಆಗಲಿ ಒಂದೇ ದಿನದಲ್ಲಿ ರಿಸಲ್ಟ್ ನೋಡಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಏಕೆಂದರೆ ಕೂದಲು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದಕ್ಕೆ ವೆಯ್ಟ್ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ. ಈ ರೀತಿ ಫಾಲೋ ಮಾಡ್ತಾ ಬಂದರೆ 1-2 ತಿಂಗಳಲ್ಲಿ ಡಿಫ್ರೆನ್ಸ್ನ ನೋಡ್ಬೋದು, ರಿಸಲ್ಟ್ನ ನೋಡ್ಬೋದು. ಆವಾಗ ಮಾತ್ರ ಹೆಲ್ದಿಯಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದಾಗಿತ್ತು ಅಗಸೆ ಬೀಜದಿಂದ ಯಾವ್ಯಾವ ರೀತಿ ಬೆನಿಫಿಟ್ಸ್ ಇದೆ, ಅಗಸೆ ಬೀಜದಿಂದ ಕೂದಲು ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತಾ ನಿಜಾನ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮತ್ತು ಈ 2 ಹೇರ್ ಪ್ಯಾಕ್ಗಳು, ಒಂದು ಜೆಲ್ಲಾಗಿ ಮಾಡಿಕೊಂಡು ಹೇರ್ ಪ್ಯಾಕ್ ಮಾಡ್ಕೊಬೋದು, ಇನ್ನೊಂದು ಅಗಸೆ ಬೀಜದ ಪೇಸ್ಟನ್ನ ರೆಡಿ ಮಾಡಿಕೊಂಡು ಹೇರ್ ಪ್ಯಾಕ್ ಮಾಡ್ಕೊಬೋದು. ಇದೆರಡೂ ಕೂಡ ಕೂದಲು ಉದ್ದವಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ನೀವು ಕೂಡ ಮನೇಲಿ 1 ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ತಾ ಬನ್ನಿ, ನಿಮಗೂ ರಿಸಲ್ಟ್ ಸಿಗುತ್ತೆ.
ಇನ್ನು ಇದಾಗಿತ್ತು ಇವತ್ತಿನ ಅಗಸೆ ಬೀಜದಿಂದ ಏನೇನು ಬೆನಿಫಿಟ್ಸ್ ಇದೆ, ಯಾವ್ಯಾವ ರೀತಿ ಕೂದಲು ಬೆಳೆಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇನ್ಯಾವ ಥರ ಇನ್ನು ಹೇರ್ ಕೇರ್ ಬಗ್ಗೆ ಟಿಪ್ಸ್ಗಳು ಬೇಕು ಅಥವಾ ಇನ್ಫಾರ್ಮೇಷನ್ಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಆ ಥರ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.